ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ವಿಶೇಷವಾಗಿ ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಅಥವಾ ವಾಹನಗಳನ್ನು ಖರೀದಿ ಮಾಡೋದಕ್ಕೆ, ಆಸ್ತಿ ಅಂದರೆ ಸೈಟ್ಗಳಾಗಿರ್ಬೋದು, ಮನೆಗಳನ್ನಾಗಿರ್ಬೋದು ಖರೀದಿ ಮಾಡೋದಕ್ಕೆ ತುಂಬಾ ಒಳ್ಳೆಯ ದಿನ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಈ ಚಿನ್ನವನ್ನಾಗಲಿ, ವಾಹನವನ್ನಾಗಲಿ ಅಥವಾ ಬೆಲೆ ಬಾಳುವಂತಹ ವಸ್ತುಗಳನ್ನಾಗಲಿ ಕೊಂಡ್ಕೊಳ್ಳೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ಶುಭ ಮುಹೂರ್ತ ಯಾವುದು, ಯಾವ ಒಂದು ಗಳಿಗೆಯಲ್ಲಿ ಈ ವಸ್ತುಗಳನ್ನೆಲ್ಲ ಖರೀದಿ ಮಾಡಿದ್ರೆ ತುಂಬಾ ಶುಭಕರ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಅಕ್ಷಯ ತೃತೀಯದ ತೃತೀಯ ತಿಥಿ ಆರಂಭವಾಗೋದು ಯಾವಾಗ, ಅಂತ್ಯವಾಗೋದು ಯಾವಾಗ ಅಂತ ನಾವು ತಿಳ್ಕೊಳ್ಳೋಣ. ನೋಡಿ, ಈ ವರ್ಷ ಅಂದರೆ 2024ನೇ ಇಸ್ವಿಯಲ್ಲಿ ಅಕ್ಷಯ ತೃತೀಯ ಏನಿದೆ ಅದು ಮೇ 10ನೇ ತಾರೀಕು ಶುಕ್ರವಾರದ ದಿನ ಬಂದಿದೆ. ಈ ತೃತೀಯ ತಿಥಿ ಆರಂಭವಾಗುವಂಥದ್ದು ಮೇ 10ನೇ ತಾರೀಕು ಬೆಳಗಿನ ಜಾವ ಅಂದರೆ ಮುಂಜಾನೆ 4:17 ಆರಂಭವಾಗುತ್ತೆ. ಹಾಗೆ ಮೇ 11ನೇ ತಾರೀಕು ಶನಿವಾರದ ದಿನ ಮಧ್ಯರಾತ್ರಿ 2:50 ಈ ತೃತೀಯ ತಿಥಿ ಅಂತ್ಯವಾಗುತ್ತೆ. ಸಂಪೂರ್ಣವಾಗಿ ಅಕ್ಷಯ ತೃತೀಯದ ತಿಥಿ ಏನಿದೆ ಅದು ನಮಗೆ ಮೇ 10ನೇ ತಾರೀಕು ಶುಕ್ರವಾರದ ದಿನ ಬರುತ್ತೆ. ಹಾಗಾಗಿ ನಾವು ಚಿನ್ನ ಖರೀದಿಸೋದಾಗಲಿ ಅಥವಾ ಲಕ್ಷ್ಮೀ ಕುಬೇರ ಪೂಜೆಯನ್ನಾಗಲಿ ಮಾಡೋ ಅಂಥದ್ದು ಮೇ 10ನೇ ತಾರೀಕು ಶುಕ್ರವಾರದ ದಿನ. ಇನ್ನು ಮೊದಲನೇದಾಗಿ ಅಕ್ಷಯ ತೃತೀಯ ಲಕ್ಷ್ಮೀ ಪೂಜೆ ಅಥವಾ ಕುಬೇರ ಪೂಜೆ ಮಾಡೋದಕ್ಕೆ ಸೂಕ್ತವಾದಂತಹ ಶುಭ ಮುಹೂರ್ತ ಯಾವುದು ಅಂತ ಕೇಳೋದಾದರೆ, ಮೇ 10ನೇ ತಾರೀಕು ಶುಕ್ರವಾರದ ದಿನ ಬೆಳಗ್ಗೆ 5:30ಯಿಂದ ಮಧ್ಯಾಹ್ನ 12:18 ಕೂಡ ತುಂಬ ಒಳ್ಳೆಯ ಸಮಯ ಇದೆ ಲಕ್ಷ್ಮೀ ಪೂಜೆಯನ್ನು ಮಾಡೋದಕ್ಕೆ. ಆ ಸಮಯದಲ್ಲಿ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು. ಇನ್ನು ವಿಶೇಷವಾಗಿ ಅದೇ ಸಮಯದಲ್ಲಿಯೂ ಕೂಡ ನೀವು ಚಿನ್ನವನ್ನು ಖರೀದಿ ಮಾಡ್ಬೋದು. ಆ ಸಮಯದಲ್ಲಿ ರಾಹುಕಾಲ ಬಂದರೆ ಆ ರಾಹುಕಾಲದಲ್ಲಿ ಬಿಟ್ಟು ಬೇರೆ ಸಮಯದಲ್ಲಿ ನೀವು ಚಿನ್ನವನ್ನಾಗಲಿ ಅಥವಾ ವಾಹನವನ್ನಾಗಲಿ ಖರೀದಿ ಮಾಡ್ಬೋದಾಗಿದೆ. ಇನ್ನು ಕೆಲವು ಶಾಸ್ತ್ರಗಳು ಹೇಳೋ ಪ್ರಕಾರ ಅಕ್ಷಯ ತೃತೀಯ ಹಿಂದಿನ ದಿವಸ ಹಾಗೆ ಅಕ್ಷಯ ತೃತೀಯ ಮಾರನೇ ದಿವಸನೂ ಕೂಡ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಅಂತ ತಿಳಿಸಿದ್ದಾರೆ. ಆ ರೀತಿ ನೋಡೋದಾದರೆ ನಾವು ಮೇ 9ನೇ ತಾರೀಕು ಬೆಳಗಿನ ಜಾವ 4:17 ಶುಭ ಮುಹೂರ್ತ ಆರಂಭವಾಗಿ ಮೇ 11ನೇ ತಾರೀಕು ಮಧ್ಯರಾತ್ರಿ 2:50 ಕೂಡ ಇರುತ್ತೆ. ಈ ಸಮಯದಲ್ಲಿ ನೀವು ರಾಹುಕಾಲ, ಯಮಗಂಡಲ ಕಾಲ ಬಂದರೆ ಆ ಸಮಯ ಬಿಟ್ಟು ಬೇರೆ ಸಮಯದಲ್ಲಿಯೂ ಕೂಡ ನೀವು ಚಿನ್ನವನ್ನು ಖರೀದಿ ಮಾಡ್ಬೋದು. ಇನ್ನು ಯಾವ ಯಾವ ನಗರಗಳಲ್ಲಿ ಅಂದರೆ ಬೆಂಗಳೂರು, ಚೆನ್ನೈ ಅಥವಾ ಬೇರೆ ಬೇರೆ ಈ ರೀತಿ ಮೇಯ್ನ್ ಸಿಟಿಗಳಲ್ಲಿ ಯಾವ ಸಮಯದಲ್ಲಿ ನಾವು ಚಿನ್ನವನ್ನಾಗಲಿ, ವಾಹನಗಳನ್ನಾಗಲಿ, ಆಸ್ತಿಗಳನ್ನಾಗಲಿ ಖರೀದಿ ಮಾಡ್ಬೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ಮುಖ್ಯವಾಗಿ ಬೆಂಗಳೂರಿನಲ್ಲಿ ಯಾವ ಸಮಯದಲ್ಲಿ ನಾವು ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಶುಭ ಮುಹೂರ್ತ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬೇರೆ ಸಿಟಿಗಳಲ್ಲಿ ಬೇಕಿದ್ರೆ ನೀವು ಗೂಗಲಲ್ಲಿ ಚೆಕ್ ಮಾಡ್ಬೋದು. ನೋಡಿ, ಬೆಂಗಳೂರಿನಲ್ಲಿ ಮೇ 10ನೇ ತಾರೀಕು ಬೆಳಗಿನ ಜಾವ 5:56 ಮಧ್ಯಾಹ್ನ 12:16 ಕೂಡ ಒಳ್ಳೆಯ ಶುಭ ಮುಹೂರ್ತ ಇದೆ. ಈ ಸಮಯದಲ್ಲೇ ನೀವು ಚಿನ್ನ ಖರೀದಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ, ಅಷ್ಟೈಶ್ವರ್ಯಗಳು ನಿಮಗೆ ಲಭಿಸುತ್ತೆ. ಇದೇ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡೋದಕ್ಕೂ ಕೂಡ ತುಂಬಾ ಸೂಕ್ತವಾದಂತಹ ಶುಭ ಮುಹೂರ್ತ ಇದೆ. ಅದೇ ಸಮಯದಲ್ಲಿ ನೀವು ಚಿನ್ನವನ್ನು ಖರೀದಿ ಮಾಡ್ಬೋದು, ಹಾಗೆ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡ್ಬೋದಾಗಿದೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ಯಾವ ಸಮಯದಲ್ಲಿ ನಾವು ಚಿನ್ನವನ್ನು ಅಥವಾ ವಾಹನವನ್ನು, ಆಸ್ತಿಯನ್ನು ಖರೀದಿ ಮಾಡಬೇಕಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.